मलाई रोटी, शेव भाजी, काजू कर्मा, दाल तड़का सब अच्छा है. ಊಟ ಮಾಡಿದ್ರೆ ಮನಿ ಊಟ ಮಾಡಂಗ ಆಗ್ತೈತಿ. ಟೇಸ್ಟ್ ಎಕ್ದಮ್ ಜಬರ್ದಸ್ತ್ ಐತ್ರಿ. ವೆಜ್ ಊಟ ನೀವು ಹುಡ್ಕೊಂಡ್ ಬರ್ತೀರಿ ಹಂಗಾರೆ ಇಲ್ಲಿ ಮಟ? ನಾವು ನಮ್ಮ ಮನಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ 20 ಕಿಲೋಮೀಟರ್ ಐತ್ರಿ. ನಾವು ಹೌದ್ರಿ? ಅಲ್ಲಿಂದ ಬರ್ತೀವಿ ನಾವು ಇಲ್ಲಿ ಊಟ ಮಾಡಿ. दूध शेव भाजी ದೂರ ಆದ್ರೂ ಕೂಡ ಟೇಸ್ಟ್ ಚಲೋ ಇರ್ತೈತೆ ಅಂತೇಳಿ ಇಷ್ಟು ದೂರ ಬರ್ತೀವಿ. ವಿಜಯಪುರ ಇಂತ್ರ ಒಂದ್ 10 ಕಿಲೋಮೀಟರ್, ಆಲ್ಮೋಸ್ಟ್ 8-10 ಕಿಲೋಮೀಟರ್ ಹೊರಗಡೆ ಬಂದ್ರೆ ಒಂದ್ ಮಸ್ತ್ ರಾಜಸ್ಥಾನಿ ಡಾಬಾ ಐತ್ರಿ. ಪ್ಯೂರ್ ವೆಜಿಟೇರಿಯನ್ ಊಟ ಸಿಗ್ತೈತಿ. ಭಾರಿ ಫೇಮಸ್ ಐಟಮ್ ಇದಾವ. ಬಿಜಾಪುರ್ ಮಂದಿ ಅಂತೂ ಇಲ್ಲಿ ಪ್ರೀತಿಲೇ ಬರ್ತಾರ. ಅದಕ್ಕ ಇಲ್ಲಿ ಏನ್ ಸ್ಪೆಷಾಲಿಟಿ ಅಂತ ಹೇಳಿ ನಾವು ನೋಡಕ್ ಬಂದಿವಿ. ಇಲ್ಲಿ ಆಲ್ರೆಡಿ 2 ಡಿಶಸ್ ಬಂದಾವ್ರಿ. ಇದನ್ನ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೇನೆ. ಬಂದ್ ಕೂಡಲೇ ಫಸ್ಟ್ ಸ್ನಾಕ್ಸ್ ಆರ್ಡರ್ ಮಾಡ್ಬಿಡ್ರಿ. ಏನಪ್ಪಾ ಅಂದ್ರ ವೆಜ್ ಬಾಲ್ಸ್ ಅಂತ ಇರ್ತೈತಿ. ನೋಡಕ್ ಬಾಲ್ ಅಂತೂ ಇಲ್ಲ. ಒಳಗಡೆ ನೋಡ್ರಿ ಬಟಾಟಿ ಐತಿ. ಬಟಾಟಿ ಫ್ರೈ ಮಾಡಿದ್ರೆ ಯಾರಿಗ್ ಲೈಕ್ ಆಗಂಗಿಲ್ಲ ಹೇಳ್ರಿ. ಎಸ್ಪೆಷಲಿ ಫುಲ್ ಎಂಟರ್ಟೈನ್ಮೆಂಟ್. ಒಳಗಡೆ ಫುಲ್ ಸಾಫ್ಟ್ ಬಟಾಟಿ ಐತಿ. ಕರೆಕ್ಟ್ ಆಗಿ ಅದು ಫ್ರೈ ಆಗ್ಬಿಟ್ಟಿರ್ತೈತಿ. ಸಾಫ್ಟ್ ಬಟಾಟಿ ಮ್ಯಾಲೆ ಒಂದ್ ಲೇಯರ್ ಕ್ರಿಸ್ಪಿ ಐತ್ರಿ. ಮೇಲ್ಗಡೆ ಅದಕ್ಕ ಖಾರ ಪುಡಿ ಮತ್ತ ಸ್ವಲ್ಪ ಚಾಟ್ ಮಸಾಲ ಕೊಟ್ಟಾರ. ಭಾರಿ ಟೇಸ್ಟ್ ಐತಿ. ಡಾಬಾನ್ಯಾಗ ಆಫ್ಟರ್ ಆಲ್ ಹಿಂಗ ಇರ್ಬೇಕ್ರಿ. ಸ್ನಾಕ್ಸ್ ಅಂದ್ರೆ ಎಕ್ದಮ್ ಪವರ್ಫುಲ್ ಇರ್ಬೇಕ. ಕ್ರಿಸ್ಪಿ ಅಂದ್ರೆ ಹೆಚ್ಚಿಗೆ ಕ್ರಿಸ್ಪಿ ಇರ್ಬೇಕು. ಮಸಾಲೆದಾರ್ ಅಂದ್ರೆ ಹೆಚ್ಚಿಗೆ ಮಸಾಲೆ ಇರ್ಬೇಕು ಎಲ್ಲದ್ರೊಳಗು. ವೆಜಿಟೇರಿಯನ್ ಹೋಟೆಲ್ ಬಂದಾಗ ಪ್ರೋಟೀನ್ ತಿನ್ನಕ್ ಸಿಗ್ತೈತಲ್ಲ ಅಂತ ಹೇಳಿ ಬಡ್ಕೊಂತಿರ್ತಾರ. ಇಲ್ಲಿ ನೋಡ್ರಿ ಈ ಡಾಬಾನ್ಯಾಗ ಚನ್ನ ಡ್ರೈ ಅಂತ ಕೊಡ್ತಾರ. ಅಂದ್ರ ಕಾಬೂಲಿ ಚೆನ್ನ ಏನ್ ಇರ್ತೈತಲ್ಲ ಅದ್ರ ಮೇಲೆ ಹಿಟ್ ಹಚ್ಚಿ ಅದನ್ನ ಕರ್ದ್ ಬಿಟ್ಟು ಆಮೇಲೆ ಮಸಾಲೆದಾರ್ ಮಾಡ್ಕೊಟ್ಟಾರ. ದೊಡ್ಡ ದೊಡ್ಡ ಇಡೇದ ಗಾರ್ಲಿಕ್ ಹಾಕ್ಬಿಟ್ಟಾರ. ಇದ್ರೊಳಗ ಬೆಳ್ಳುಳ್ಳಿ. ನೀ ಬೆಳ್ಳುಳ್ಳಿ ತಿನ್ಬೋದಾ? ಬೆಳ್ಳುಳ್ಳಿನೂ ತಿನ್ಬೋದು. ಬೆಳ್ಳುಳ್ಳಿ ಜೊತೆನೆ ಹಿಂಗ್ ಮಿಕ್ಸ್ ಮಾಡ್ಕೊಂಡ್ ತಿನ್ಬೇಕು. ಅಜ್ಜೆದಾರ್ ಸ್ನಾಕ್ಸ್ ಆಯ್ತು. ಅಮೇಝಿಂಗ್. ಚೆನ್ನ ಡ್ರೈ ಏನ್ ಸ್ಪೆಷಾಲಿಟಿ ಅಂದ್ರ ಬಾಯಿನಾಗ ಕೂತ್ಕೊಂಡ್ರೆ ಅದು ಪೌಡರ್ ಟೈಪ್ ಒಂದು ಟೇಸ್ಟ್ ಬರ್ತೈತೆ. ಅದ್ರ ಪೌಡರ್ ಆತ ಸೇಮ್ ಇದ್ರ ಜಾಕ್ ಫ್ರೂಟಿನ್ ಬೀಜ ಕರದ್ ಮ್ಯಾಗ ತಿಂತಾವಲ್ಲ ಹಂಗ ಸೇಮ್. ಜಾಕ್ ಫ್ರೂಟ್ ಬೀಜಾನು ಇರ್ತೈತಿ. ಪುಟಾಣಿನೂ ಹಿಂಗ ಆಗ್ತೈತಿ ಸ್ವಲ್ಪ. ಹಾ ಬಟ್ ಕಾಬೂಲಿ ಚೆನ್ನ ಅದ್ರದ ಒಂದ್ ಮಜಾ ಬೇರೆ ರೀ. ಪ್ರೋಟೀನ್ ಬೇಕು ಅಂದ್ರ ಐತ್ ನೋಡ್ರಿ ಇದೊಂದು ಆಪ್ಷನ್. ಹೆಲ್ದಿ ಅಂತೂ ಅನ್ನಕ್ ಆಗಂಗಿಲ್ಲ. ಬಟ್ ಅಲ್ಟಿಮೇಟ್ ಟೇಸ್ಟ್ ರೀ ಇದು. ಇಲ್ಲೂ ಶೇವ್ದ 2 ಟೈಪ್ ಬಾಜಿ ಮಾಡ್ತಾರ. ಒಂದು ಮಸಾಲಾ ಶೇವ್ ಬಾಜಿ ಅಂತ ಐತಿ. ಇನ್ನೊಂದು ದೂದ್ ಶೇವ್ ಬಾಜಿ ಅಂತ ಐತಿ. ಅಂದ್ರೆ ಇದು ಟೇಸ್ಟ್ ಬೇರೆ ಇರ್ತೈತಿ. ಮೋಸ್ಟ್ಲಿ ಸ್ವಲ್ಪ ಸ್ವೀಟ್ ಇರ್ಬೋದು. ಇದು ಸ್ವಲ್ಪ ಖಾರ ಇರ್ತೈತಿ. ಅಂದ್ರ ಕುರುಮ್ ಅನ್ನೋಂತ ಶೇವ್ ಮಸಾಲೆ ಹಾಕಿ ಹಿಂಗ ಗ್ರೇವಿ ಮಾಡ್ಕೊಡ್ತಾರ. ಅದನ್ನ ಕಡಕ್ ರೋಟಿ ಜೊತೆ ತಿನ್ಬೇಕ್ರಿ. ಸೇರ್ತೈತಿ. ನೋಡಿದ್ ಹೆಂಗೈತಿ ಶೇವ್? ಸ್ವಲ್ಪ ನೂಡಲ್ಸ್ ಗತಿ ಐತಲ್ಲ. ನೂಡಲ್ಸ್ ಗತಿ ಐತಿ. ಒಳಗ್ ಹೋದ್ಕೊಳ್ಳಿ ಕಡಕ್ ಇದ್ದಿದ್ ಶೇವ್ ಮೆತ್ತಗಾಗಿರ್ತಾವ ಸ್ವಲ್ಪ. ಇದು ದೂದಿಂತ್ರ ಮಾಡಿರ್ತಾರ. ಮಿಲ್ಕ್. ನಾವು ಬೆಟಗೇರಿ ಚಟ್ನಿ ಅಂತ ಹೇಳಿ ಗದಗ ಬೆಟಗೇರಿ ಸೈಡ್ ಬೆಟಗೇರಿ ಚಟ್ನಿ ಅಂತ ಕೊಡ್ತಾರ. ಅದ್ರೊಳಗ ಮಿಲ್ಕ್ ಯೂಸ್ ಮಾಡಿರ್ತಾರ. ಅದ ಟೈಪ್ ಇದ ಕನ್ಸೆಪ್ಟ್ ಏನಪ್ಪಾ ಅಂದ್ರ ದೂದಿಂತ್ರ ಒಂದು ಗ್ರೇವಿ ಮಾಡ್ಕೊತಾರ. ದೂದಿಂತ್ರ ಖಾರದ ಗ್ರೇವಿ. ಮಿಲ್ಕ್ ಇಂದ್ರ ಅದ್ರೊಳಗ ಮತ್ತ ಏನ್ ಹಾಕಿರ್ತಾರ? ಹಾಲ್, ಆನಿಯನ್ ಹಾಕಿರ್ತಾರ. ಖಾರ ಮಾಡ್ಕೊಟ್ಟಿರ್ತಾರ. ಲೆಟ್ಸ್ ಟೇಸ್ಟ್. ಇದನ್ನ ಫಸ್ಟ್ ಟ್ರೈ ಮಾಡೋಣ. ಮಾತ್ ಮಾಡಿದ್ರ ವಿಡಿಯೋ ಕಂಪ್ಲೀಟ್ ಆಗಂಗಿಲ್ರಿ. ಎಷ್ಟ್ ಕೊಡ್ತೀರಿ ರೇಟಿಂಗ್? ಅದಕ್ಕೆ 1000 out of 1000. ಸಾಫ್ಟ್ ರೋಟಿ ಐತ್ರಿ. ಅದ್ರ ಜೊತೆನ ದೂದ್ ಹಾಕಿದ್ಕೊಳ್ಳೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರ್ತೈತಿ ಬಹಳಷ್ಟು ಅದ್ರೊಳಗ. ಆಮೇಲೆ ಎಲ್ಲಾ ಶೇವ್ ಸಾಫ್ಟ್ ಆಗ್ಬಿಟ್ಟಾವ. ದಪ್ಪ ಒಂದು ನೂಡಲ್ ಆದಂಗ ಆಗ್ಬಿಟ್ಟೈತ. ಅದ ಆಯ್ನಾಗ ಒಂಥರ ಕಡಿಯಕ್ ಮಜಾ ಬರ್ತೈತ್ರಿ. ಅಂದ್ರೆ ನೀವು ತಿನ್ನಕ ಏನೋ ಡಿಫ್ರೆಂಟ್ ತಿನ್ನಕ್ ಸಿಗ್ತೈತಿ. ಎಕ್ದಮ್ ಮೈಲ್ಡ್ ಖಾರ. ಆನಿಯನ್ ಹಾಕ್ಯಾರ, ಕೊರಿಯಾಂಡರ್ ಹಾಕ್ಯಾರ. ಅಲ್ಲಿ ಇಲ್ಲಿ 1-2 ಮಿರ್ಚಿ ಸಿಗ್ತಾವ. ಭಾರಿ ಟೇಸ್ಟಿ ರೀ. ಇದನ್ನ ಟ್ರೈ ಮಾಡೋಣ. ನೋ ಪ್ಲೇಯಿಂಗ್ ವಿತ್ ಫುಡ್. ಇದಂಗೆ ಟೇಸ್ಟ್ ಮಾಡಿ ಹೇಳ. ಖಾರ ಎಕ್ದಮ್ ಹೈ ಇಲ್ಲ, ನಾರ್ಮಲ್ ಐತಿ. ಅದು ಎಂಟರ್ಟೈನ್ಮೆಂಟ್ ಐತಿ. ಇದ್ರೊಳಗ ಮೀಡಿಯಂ ಖಾರ ಮೇಂಟೈನ್ ಮಾಡ್ಯಾರ. ಮಸ್ತ್ ಐತಿ. ಇದ್ರೊಳಗ ಟೊಮೆಟೊ ಬಹಳಷ್ಟು ಹಾಕಿರ್ತಾರ. ಆಮೇಲೆ ಗ್ರೇವಿ ಮಸ್ತ್ ಥಿಕ್ ಐತ್ರಿ. ಸ್ವಲ್ಪ ಆಯಿಲಿ ಇರ್ತೈತಿ. ಬಟ್ ಡಾಬಾ ಫುಡ್ ಅಂದ್ರ ಆಯಿಲ್ ಇರೋದ ರೀ. ಯಾಕಂದ್ರ ಅವ್ರ ಕೈ ಬಿಟ್ಟ ಹಾಕ್ತಾರ ಎಲ್ಲಾನು. ಶೇವ್ ಅಂತೂ ದಬಾಯಿಸ್ ಹಾಕ್ಯಾರ. 1-3 ಜನ ತಿನ್ಬೋದು ಒಂದ ಡಿಶ್ ತಗೊಂಡ್ಬಿಟ್ರ. ಬೆಸ್ಟ್ ಪಲ್ಯ. ಮಸ್ತ್ ಅಲ್ಲ. ನಿಂಗೆ ಇದು ದೂದ್ ಶೇವ್ ಲೈಕ್ ಆತ ಮಸಾಲಾ ಶೇವ್ ಲೈಕ್ ಆತ? ಮಸಾಲಾ ಶೇವ್ ನನಗ ದೂದ್ ಶೇವ್ ಲೈಕ್ ಆತ. ಇವ್ ಮಸಾಲಾ ಶೇವ್ ಎರಡು ಲೈಕ್ ಆತ. ಎರಡು ಚಲೋ. ಇದಕ್ಕೆ ಎಷ್ಟು ಕೊಡ್ತೀವಿ ದೂದ್ ಶೇವ್? 8 out of 10.
ನೈಸ್. ಇದಕ್ ಮಸಾಲಾ ಶೇರ್ 9 out of 10. ವಾವ್. ಹಂಗ ತಿನ್ನಕ್ಕೂ ಒಂಥರ ಎಂಟರ್ಟೈನ್ಮೆಂಟ್ ಐತಿಲ್ಲ. ನೂಡಲ್ಸ್ ಅದಂಗ ಆಗ್ಬಿಟ್ಟವು, ಸಾಫ್ಟ್ ನೂಡಲ್ಸ್. Pasta. ಇವ್ ನೋಡ್ರಿ ಇಟಾಲಿಯನ್ ಪಾಸ್ತಾದ ನೆನ್ಪತ್ತದ, ಯಾಕಂದ್ರ ಆ ಟೈಪ್ ಸಾಫ್ಟ್ ಆಗ್ಬಿಟ್ಟೈತೆ ಅದು. ಏನ್ ರಶ್ ಆಗೈತಿ ನೋಡ್ರಿ, ಬರೀ 9 o'clock ಆಗೈತಿ ಈಗ. ಫುಲ್ ತುಂಬಿಟ್ಟೈತಿ. ಹೊರಗ ಪಾರ್ಕಿಂಗ್ ಏರಿಯಾನ ಒಂದ್ ದೊಡ್ಡದ್ ಇಟ್ಬಿಟ್ಟಾರ ಅವ್ರ. ಆಲ್ಮೋಸ್ಟ್ ಒಂದ್ 50 ಕಾರ್ ನಿಂದಿರ್ಬೋದು, ಅಷ್ಟ್ ದೊಡ್ಡದೈತಲ್ಲ. ಅದ್ಲ ನಾವು ವೀಕೆಂಡಿಗೆ ಬಂದ್ಬಿಟ್ಟಿವ್ರಿ, ಫುಲ್ ರಶ್ ಐತಿ. ಅಂದ್ರ ಅಷ್ಟ್ ಪಾಪ್ಯುಲಾರಿಟಿ ಐತಿ ಅಂತ ಹೇಳಿ ಗೊತ್ತಾಗ್ಬಿಡ್ತೈತಿ. ಇಲ್ಲಿ ಒಂದು ಐಟಮ್ ಐತ್ರಿ, ಕಾಂತಿಲಾಲ್ ಅಂತಿದ್ದಾರೆ ಹೆಸರು. ಅಂದ್ರ ರಾಜಸ್ಥಾನಿ ಹೆಸರು ಕೊಟ್ಬಿಟ್ಟಾರೆ ಈ ಡಿಶ್ಗೆ. ನಾರ್ಮಲ್ ರೈಸ್ ಐತಿ, ಉದುರಾಗೈತಿ, ಮಸಾಲೆದಾರ್ ಮಾಡ್ಕೊಟ್ಟಾರ. ಮೆಣಸಿನ್ಕಾಯಿ ಮತ್ ಪಾಪಡ್ ಅದ್ರೊಳಗೆ ಸಿಗ್ಸ್ ಕೊಟ್ಬಿಟ್ಟಾರ, ಹಿಂಗ್ ಚೂರ್ ಚೂರ್ ಮಾಡಿ. ಹಂಗ ಡಾಬಾ ಸ್ಟೈಲ್ ತವಾನಾಗ ಹಾಕಿ ಹಿಂಗ ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಆ ತರ ಮಾಡ್ದಂಗ ಆಗೈತಿ. ತಗೋರಿ ಸರ್ ನಿಮ್ಗೆ ಹಪ್ಪಳ ಒಂದು, ಬಹಳಷ್ಟು ಕೊತ್ತಂಬರಿ, ಇಂತ ಮೆಣಸಿನ್ಕಾಯಿ ನಿನಗೆ ಅಂತದ್ದು ಹಿಂಗ ಹಾಕ್ತಾರ. ಹಿಂಗ ಅದ್ರೊಳಗ ಚಟ್ಪಟ ರೈಸ್ ರೀ, ಫುಲ್ ಎಂಟರ್ಟೈನ್ಮೆಂಟ್. ಹೌದಲ್ಲ, ಮಸ್ತ್ ಐತಲ್ಲ. ಲೈಕ್ ಆಗ್ತದಲ್ಲ. ಅಲ್ಲ, ನಾನು ತಿನ್ನೋತೀನಿ ರೇಟಿಂಗ್ ಹೇಳೋಕೆ ನನ್ನ ಮೈಂಡ್ ಒಳಗೆ ಬಂತು. ಅದೇ ಹಾಲಿವುಡ್ ನಾ ತನ್ನ ಎಂಜಾಯ್ ಮಾಡ್ಕೊಂಡೆ, ಆಮೇಲೆ ಹೇಳ್ತೇನೆ. ಮಸ್ತ್ ಮಾಡ್ಯಾರದಲ್ಲ. ರೇಟಿಂಗ್ ಎಷ್ಟು ಕೊಡ್ತೀನಿ ರೈಸಿಗೆ? 15 out of 10. ಭಾರಿ ಮಜ್ಜಾ ಮಾಡ್ಕೊಟ್ಟು ಬಿಟ್ಟಾರ್ರಿ. ಟೊಮ್ಯಾಟೊ, ಉಳ್ಳಾಗಡ್ಡಿ ಎಲ್ಲ ದಬಾಯಿಸಿ ಹಾಕ್ಯಾರ. ಶೇಂಗಾನು ಭಾಳ ಅಷ್ಟು ಹಾಕ್ಯಾರ. ಶೇಂಗಾ ಯೂಶಲಿ ಇಷ್ಟು ರೈಸ್ನಾಗ ನಾನು ನೋಡೇ ಇಲ್ಲ. ಚಿತ್ರಾನ್ನನಾಗೂ ಇಷ್ಟು ಹಾಕಿರಂಗಿಲ್ರಿ, ಅಷ್ಟು ದಬಾಯಿಸಿ ಶೇಂಗಾ ಹಾಕ್ಬಿಟ್ಟಾರ. ಡಾಬಾ ಅಂದ್ರೆ ಹಿಂಗ ನೋಡ್ರಿ, ಎಂಟರ್ಟೈನ್ಮೆಂಟ್ಗೆ ತಿನ್ನಕ್ ಬರಬೇಕು, ಹೆಲ್ತ್ ಸಲುವಾಗಲ್ಲ. ಫಸ್ಟ್ ಕ್ಲಾಸ್ ಊಟ ರೀ. ಒಂಥರ ಹೆಂಗ ಅನಿಸ್ತದೆ, ರಾಜಸ್ಥಾನಿ ಡಾಬಾಗ ಎಲ್ಲಾರು ಬಂದ್ಕೊಳ್ಳೆ ಫುಲ್ ಪೈಸಾ ವಸೂಲಾಗಿದೆ. ಆ ತರ ಊಟ ಕೊಡ್ಬೇಕು. ಪೈಸಾ ವಸೂಲ್ ಅಂದ್ರೆ ಏನು, ಏನೇನ್ ಐಟಮ್ಸ್ ತಗೊಂಡಿರ್ತಿರಲ್ಲ ಎಲ್ಲ ಕ್ವಾಂಟಿಟಿ ಜಾಸ್ತಿ ಇರ್ಬೇಕು. ಒಂದು ಅಂದ್ರೆ ಭಾಳ ಜನ ಶೇರ್ ಮಾಡ್ಕೊಂಡು ತಿನ್ಬೋದು. ಪ್ಲಸ್ ರೇಟ್ಸ್ ಎಲ್ಲ ಕಡಿಮೆ ಇರ್ಬೇಕು. ಆಮೇಲೆ ಎಕ್ದಮ್ ಚಟ್ಪಟ ಮಾಡ್ಕೊಡ್ಬೇಕ್ರಿ. ಮನಿನಾಗ ಹೆಂಗ್ ತಿನ್ನಕ್ ಸಿಗಂಗೇ ಇಲ್ಲಲ್ಲ, ಹಂಗ ಇಲ್ಲೇ ಚಟ್ಪಟ ಮಾಡಿ ಅವ್ರು ಕೊಡ್ತಿರ್ತಾರ. ಯಾವಾಗಾರ ಒಮ್ಮೆ ಬಂದ್ ಎಂಜಾಯ್ ಮಾಡ್ಬೋದ್ರಿ. ಫ್ರೆಂಡ್ಸ್ ಕೂಟ ಅಷ್ಟು ಮಜಾದಾರ್ ಮಾಡ್ಕೊತಾರ. मेरा नाम सादिक है। अच्छा, तो कितने दिन से यहाँ पे आ रही? हम रेगुलर ही आते रहते हैं, बहुत दिन हो गया, 1 साल के नजीक हो। आपका फेवरेट फूड यहाँ का कौन सा है? यहाँ पर मलाई रोटी, शेव भाजी, काजू करमा, दाल तड़का सब अच्छा है, सब ट्राई करो। अंदर एक ही आइटम आपको चूज करना है, तो कौन सा चूज करते हैं? शेव भाजी और मलाई रोटी। फुल परफेक्ट। हाँ, और फैमिली के साथ आते रहते फैमिली के लिए भी बेस्ट है, बड़ा पोर्शन है। फ्रेंड्स के लिए भी आ सकते हैं, दोनों के लिए। और कितने दूर से आते हैं? हम यहाँ बीजापुर से आते हैं, 10 किलोमीटर होता है यहाँ से। 10 किलोमीटर। वीकेंड पे रोज आते हैं? हम रेगुलरली आते रहते हैं, वीकेंड का नहीं, जब टाइम मिलता आ जाते हैं फ्रेंड। ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ರಾಜೂರ್ ಬೈ ಧಾಬಾ. ಎಷ್ಟು ವರ್ಷ ಆತ್ರಿ ಸರ್ ಸ್ಟಾರ್ಟ್ ಮಾಡಿ? ಇದು 10ನೇ ವರ್ಷ ರನ್ನಿಂಗ್ ರೀ. ಹಾ, 10ನೇ ವರ್ಷ ರನ್ನಿಂಗ್ ರೀ. 10 ವರ್ಷ. 10 ವರ್ಷ ಹಿಂಗ ಕ್ರೌಡ್ ಐತ್ರಿ ಮೊದ್ಲಿಂತ್ರ? ಮೊದ್ಲಿಂದ ಹಿಂಗೆ ಸ್ಟಾಪ್ ಅದೇ. ಹೌದ್ರಿ, ಮಸ್ತ್ ಇರ್ತಾವ. ಇದು ಸ್ಟೈಲ್ ಏನಂತಾರಲ್ರಿ, ರಾಜಸ್ಥಾನಿ ಪ್ಯೂರ್ ರಾಜಸ್ಥಾನಿ ಸ್ಟೈಲ್ ಏನ್ರಿ ಇದು? ಹಾ, ರಾಜಸ್ಥಾನ್ ಟೈಪ್. ಆಮೇಲೆ ಇಲ್ಲಿ ಬಿಜಾಪುರ್ ಮಂದಿಗ ಟೇಸ್ಟ್ ಮ್ಯಾಚ್ ಆಗ್ಬೇಕಂತ ಹೇಳಿ ಮಸಾಲೆ ಆತರ ಹಾಕ್ತೀರಿ ನೀವು? ಹಾ, ಸೇಮ್ ಇರ್ತೈತೆ. ಸೇಮ್ ಇರ್ತದೆ. ಇದ ಅಂದ್ರೆ ನೀವು ರಾಜಸ್ಥಾನಿ ಸ್ಟೈಲ್ ಅಡಿಗೆ ಮಾಡ್ತೀರಿ, ಬಟ್ ಮಸಾಲೆದಾರ್ ಮಾಡಿ ಇಲ್ಲಿ ಮಂದಿ ಕೊಡ್ತೀರಿ. ಅಂದ್ರೆ ನಿಮ್ದ ಕನ್ಸೆಪ್ಟ್ ಚಲೋ ಐತ್ರಿ. ಇಲ್ಲೇ ಜಾಸ್ತಿ ಹೋಗುವಂತ ಐಟಮ್ ಯಾವ್ದ್ರಿ ಕಸ್ಟಮರ್ ನಮ್ಮಲ್ಲಿ ಹೋಗುದ್ ಸರ್? ದಾಲ್ ತಡ್ಕಾ, ಸೇವ್ ಭಾಜಿ, ಮಸಾಲಾ ಪರೋಟ, ಮಲೈ ರೋಟಿ, ಚೀಸ್ ಬಾಲ್ಸ್, ಪನ್ನೀರ್ ರೋಲ್, ಪನ್ನೀರ್ ಪಕೋಡ ಇವು ಹೋಗ್ತಾವ. ಅಂದ್ರೆ ನಾನು ಟೇಸ್ಟ್ ಮಾಡಿದ್ ನೋಡ್ರಿ, 1-2 ಐಟಮ್ ಚಲೋ ಇರ್ಲಿಲ್ಲ, ಒಂದು 5-6 ಐಟಮ್ ಚಲೋ ಐತು. ಅಂದ್ರೆ ಬೇರೆ ಒಂದೊಂದು ಹೋಟೆಲ್ ಹೆಂಗಿರ್ತೈತಿ, ಬರೀ 1 ಇಲ್ಲ 2 ಐಟಮ್ ಮಸ್ತ್ ಇರ್ತಾವ, ಅದರಿಂದ ಹೋಟೆಲ್ ನಡೀತಿರ್ತೈತಿ. ಬಟ್ ಇಲ್ಲೇ ಒಂದ್ 7-8 ಐಟಮ್ ಚಲೋ ಇದಾವ. ನಮ್ಮಲ್ಲಿ ಲಸನ್ ರೋಟಿನೂ ಚಲೋ ಇರ್ತದೆ. ಲಸನ್ ರೋಟಿ. ಸೊ ನಿಮ್ಗ ಇದು ಡಾಬಾ ತೆಗಿಯಕ್ಕಿಂತ ಮುಂಚೆ ಕುಕಿಂಗ್ ನಾಗ ಏನಾರ ಎಕ್ಸ್ಪೀರಿಯನ್ಸ್ ಇತ್ರಿ? ನಾನು ಮೊದ್ಲ 10 ವರ್ಷ ಐತ್ರಿ ಎಕ್ಸ್ಪೀರಿಯನ್ಸ್ ಇತ್ರಿ. ಅಂದ್ರೆ ಏನ್ ಮಾಡ್ತಿದ್ರಿ ಮೊದ್ಲ? ನಾ ಮೊದ್ಲು ಬಟ್ಟೆ ಕೆಲಸ ಮಾಡಿದ್ರಿ. ಸೊ ಅಲ್ಲಿಂತ್ರ ಎಲ್ಲಾ ಕಲ್ತ್ ಇಲ್ಲಿ ಮಾಡಿಲ್ಲ? ಕಲ್ತಿನ್ರಿ ಫಸ್ಟಿಗೆ. ಇಲ್ಲಿ ಸ್ಟಾರ್ಟ್ ಮಾಡಿ 10 ವರ್ಷ ಆತಂಗ. 10 ವರ್ಷ ರನ್ನಿಂಗ್ ರೀ. ಅಂದ್ರೆ ಸೇವ್ ಭಾಜಿ ಬಾರಿ ಇರ್ತದೆ ಸರ್. ನಾವು ಸೇವ್ ಭಾಜಿ ಎಂಪಿ ತರಿಸ್ತೇವೆ. ಶೇವ್ ಎಲ್ಲಿಂತ್ರ ಬರ್ತೈತ್ರಿ ನಿಮ್ಗೆ? ಎಂಪಿ. ಓ, ಅದಕ್ಕ ದಪ್ಪ ಶೇವ್ ಇರ್ತಾವ. ಅದಕ್ಕೆ ಏನ್ ಶೇವ್ ಅಂತಾರಿ ಹೆಸರು?
ಘಾಟಿ ಶಿವ್ ಅಂತ ಹೇಳ್ತಾರೆ. ಘಾಟಿ ಶೇವ್. ಘಾಟಿ ಶಿವ್. ಹಾ. ಈಗ ನಮ್ಮ ಬೇಕರಿ ಮತ್ತು ಸ್ವೀಟ್ ಶಾಪ್ ನಾಗ ಕೊಡ್ತಾರಲ್ರಿ ಏ, ಅದ್ ಬೇರೆ? ಅವು ನಡೆಯಂಗಿಲ್ಲ ಸರ್ ಅದು ಇದಕ್ ನಡೆಯಂಗಿಲ್ಲ. ಗಿಚ್ಚಿ ಗಿಚ್ಚಿ ಆಗ್ಬಿಡುತ್ತೆ. ಹಾ. ಮತ್ತ ಇವ್ ಎಲ್ಲಾ ಸಾಮಗ್ರಿ ಬೇರೆ ಬೇರೆ ಕಡೆ ಅಂತ ಬರ್ತಾವ್ರಿ? ಒಂದ್ ನಮ್ಗ ಸ್ವಲ್ಪ ಮಸಾಲಾ ಸ್ವಲ್ಪ ಗಾಡಿ ತರಿಸ್ತೀವಿ. ಬೇರೆ ಕಡೆ ಅಂತ. ಹಾ. ಅಂದ್ರೆ ನಿಮ್ದು ಸೀಕ್ರೆಟ್ ಮಸಾಲಾ ಅಂತ ಏನ್ ಇರ್ತಾವ ಅವನ್ನೆಲ್ಲ? ಆಮೇಲೆ ಎಲ್ಲ ಲಸಣ ಅದ್ರ ಪೇಸ್ಟ್ ತರಂಗಿಲ್ರಿ ನಾವು. ಹಾ. ನಾವೆಲ್ಲ ಕುಟ್ಟಿಸ್ತೀವ್ರಿ ಮಾಡಿ. ಇಲ್ಲೇ ಮಾಡಿಸ್ತೀರಿ ಎಲ್ಲ? ಅಂದ್ರೆ ಒಟ್ಟ ನಿಮ್ದ ಕೈ ನಮ್ದೇ ಕೈ ಇರ್ಬೇಕ್ರಿ. ಹಾ. ಮುಂಜಾನೆ ನಾವೇ ಶಿರೋ ಮಾಡ್ಬೇಕು. ಹಾ ಶೇರ್ವಾ ನೀವ ಮಾಡ್ತೀರಿ? ನಾವೇ ಮಾಡ್ತೀವಿ. ಅದಕ್ಕ ಅಂದ್ರೇನ ಕ್ವಾಲಿಟಿ ಮೇಂಟೈನ್ ಆಗ್ತದೆ. ಹಾ ಕ್ವಾಲಿಟಿ. ಆಮೇಲೆ ನಿಮ್ದ ಟೈಮಿಂಗ್ ಹೇಳ್ರಿ ಸರ್, ಯಾವಾಗ ಚಾಲು ಆಗ್ತದೆ? ಸರ್ ಮುಂಜಾನೆ 1 ಚಾಲು ಆಗ್ತದ್ರಿ. 4 ಗಂಟೆಗೆ ಬಂದ್ರಿ. ಹಾ. 4 ಬಂದಾದ್ರೆ 7 ಚಾಲು ಸರ್. 7 ರಾತ್ರಿ 12 ಗಂಟೆ. 12 ಗಂಟೆ ಮಟ. ಓಕೆ. ಎಲ್ಲಾ ಐಟಮು ಸೇಮ್ 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 ಸೇಮ್. ಹಾ. ಆಮೇಲೆ ನಿಮ್ದು ಇದು ಇರಂಗಿಲ್ಲ, ಬ್ರೇಕ್ಫಾಸ್ಟ್ ಏನೇ ಇರಂಗಿಲ್ಲ? ಹಾ. ಇದ ಟೈಮ್ನಾಗ ಊಟ ಚಾಲು. ಆಮೇಲೆ ಅಡ್ರೆಸ್ ಒಂದ್ ಹೇಳ್ಬಿಡ್ರಿ ಸರ್. ಇದೇನು ಸರ್ ಸೋಲಾಪುರ್ ರೋಡ್ ಅರಕೇರಿ ತಾಂಡ LT ನಂಬರ್ 1 ಬ್ರಿಡ್ಜ್ ತೆಳಗಡೆ. ಹರೀಶ್ ತಳಗ. ಹಾ ಬ್ರೇಕ್ ತೆಳಗಡೆ. ಓಕೆ ಸರ್, ಮತ್ ಬರ್ತೀವಿ ಹಂಗಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ರೀ. ನಿಮ್ಮ ಹೆಸರು? ನಮ್ ಹೆಸರು ಮನ್ಸೂರ್ ರೀ. ಎಷ್ಟ್ ದಿನ ಅಂತ ಬರಂತ್ರಿ ಇಲ್ಲಿ? ನಾವ್ ಏನ್ ಇರ್ಲಿಕ್ಕಂದ್ರ ಒಂದ್ 6 ವರ್ಷ ಐತ್ ನೋಡ್ರಿ ಬರಾತಿದ್ದು. ನಾ ಹಿಂಗ್ ಇದ್ದಿದಿಲ್ರಿ. ಹಾ. ಸಣ್ಣಂಗೈತ್ರಿ. ಊಟ ಎಕ್ದಮ್ ಜಬರ್ದಸ್ತ್ ಐತ್ರಿ. ಮನಿ ಊಟ ಮಾಡಂಗ ಆತೈತಿ. ಹೌದಾ? ಎಲ್ಲಿ ಹೋಟೆಲ್ದಾಗ ಹೋದಾದ್ರ ಹಿಂಗ ಅನಸ್ತೈತಿ. ಟೇಸ್ಟ್ ಅವು ಇರ್ತೈತಿ. ಹಾ. ಇಲ್ಲಿ ಏನೂ ಇಲ್ಲ. ಊಟ ಮಾಡಿದ್ರ ಮನಿ ಊಟ ಮಾಡಂಗ ಆತೈತಿ. ಕರೆಕ್ಟ್. ಟೇಸ್ಟ್ ಎಕ್ದಮ್ ಜಬರ್ದಸ್ತ್ ಐತ್ರಿ. ವೆಜ್ ಊಟ ನೀವು ಹುಡ್ಕೊಂತ ಬರ್ತೀರಿ ಹಂಗಾರ ಇಲ್ಲಿ ಮಟ? ನಾವು ನಮ್ ಮನಿಗ್ ಹೋಗ್ಬೇಕಾದ್ರೆ ಇಲ್ಲಿಂದ 20 ಕಿಲೋಮೀಟರ್ ಐತ್ರಿ. ನಮ್ ಹೌದ್ರಿ? ಅಲ್ಲಿಂದ ಬರ್ತೀವಿ ನಾವ್ ಇಲ್ಲಿ ಊಟ ಮಾಡಿ. ಯಾವ ಊರ್ರಿ ನಿಮ್? ನಮ್ ಬಿಜಾಪುರ ದೂರ ಐತ್ರಿ. ಬಿಜಾಪುರಕ್ಕಿಂತ ಆ ಕಡೆ? ಆ ಕಡೆ ಐತಿ. ಹಾ ಬ್ಯಾರೆ ಸೆಕ್ಷನ್ ಐತಿ. ಅಲ್ಲಿಂದ ಬರ್ತೀವಿ ಊಟ ಮಾಡಕ್. ರೆಗ್ಯುಲರ್ ಬರೋ? ರೆಗ್ಯುಲರ್ 2 ದಿವ್ಸ 3 ದಿವ್ಸ ಒಂದ್ಸಲ ಬಂದೇ ಬರ್ತೀವ್ರಿ. ಹಾ ಹಂಗ ರಾಜು ಭಾಯಿ ಕೇಳ್ರಲ್ಲ, ನಾವ್ ಬಂದೇ ಬರ್ತೀವಿ ಇಲ್ಲಿ. ಅಂದ್ರೆ ಇಲ್ಲಿ ಬಂದಾಗ ನಿಮ್ದು ಫೇವ್ರೇಟ್ ಊಟ ಯಾವ್ದ್ರಿ? ಏನೇನ್ ತಗೊಂತೀರಿ? ನಾವು ದಾಲ್ ತರಕಾರಿ ಮತ್ತ ಮಲೈ ರೋಟಿ ಅಂತ ಸ್ಪೆಷಲ್ ಐತ್ರಿ ಇಲ್ಲಿ. ಮಲೈ ರೋಟಿ, ಘೀ ರೋಟಿ ಎಲ್ಲಾ ಎಕ್ದಮ್ ಜಬರ್ದಸ್ತ್ ಐತ್ರಿ. ಮಲೈ ರೋಟಿ ರೆಗ್ಯುಲರ್ ತಗೊಂತೀರಿ? ರೆಗ್ಯುಲರ್ ಸರ್. ಅದೇ ತಿನ್ಲಾಕ್ ಬರ್ತೀವಿ ನಾವು. ಮಲೈ ರೋಟಿ ಅಂತ ಹೇಳಿ. ಮಲೈ ರೋಟಿ ಅಲ್ಲ, ಮಲೈ ರೋಟಿ. ಡಾಬಾ ಸ್ಪೆಷಲ್ ಅಂದ್ರೆ ಈ ತರ ಮಾಡ್ಕೊಟ್ರನ ಮಜಾ ಅದು. ಹಾ ಟೇಸ್ಟ್ ಎಕ್ದಮ್ ಜಬರ್ದಸ್ತ್ ಐತ್ರಿ. ಥ್ಯಾಂಕ್ ಯು. ಥ್ಯಾಂಕ್ಸ್.